ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿಗೆ ಹೋಲಿಸಿದ ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಚಲುವಾದಿ ನಾರಾಯಣ ಸ್ವಾಮಿ ಅವರು ಪ್ರಿಯಾಂಕಾ ಗಾಂಧಿಯವರೇ ನೀವೇನಾದರೂ ಕೇಳಬೇಕಾದ್ರೆ ನಿಮ್ಮ ಪ್ರಶ್ನೆಯನ್ನ ನಿಮ್ಮ ತಂದೆಯವರಿಗೆ ಕೇಳಿ, ಅವರು ಮೋದಿಯವರಿಗೆ ಕೇಳ್ತಾರೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟು ಬುದ್ಧಿವಂತರಿದ್ದಾರೆ. ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳದಂತೆ ಬೌ ಬೌ ಅಂತ ಬೊಗಳ್ತೀರಾ. ಇಲ್ಲಿ ಆನೆ ಬಂದ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಆದ್ರೆ ನಾಯಿ ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ ಕಲಬುರಗಿಯಲ್ಲಿ ಗುಡುಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ. ಕ್ಯಾಮ್ರಾಗಳು ಭಾಳ ಆಗೋದು ಯಾಕಡೆ ನೋಡ್ಬೇಕು. ರಾಜ್ಯದಲ್ಲಿರುವ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾಧನೆಗಳ ಸಮಾವೇಶದ ಹೆಸರಿನಲ್ಲಿ ವಿಜಯನಗರ ಜಿಲ್ಲೆಯ ಹಂಪಿ ಐತಿಹಾಸಿಕ ಸ್ಥಳದಲ್ಲಿ ಸಾಧನೆಯ ಸಮಾವೇಶ ಅಂತ ಮಾಡಿದ್ದಾರೆ. ನನ್ನ ಪ್ರಕಾರ ಕಾಂಗ್ರೆಸ್ನ ಸಾಧನೆಗಳು 0 ಜನರ ವೇದನೆಗಳ ಸಮಾವೇಶ ಅದಾಗಬೇಕಾಗಿತ್ತು. ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಓಡಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ಜನರಿಗೆ. ಯಾಕೆಂದರೆ ವಿಪರೀತ ಮಳೆ ಆಗಿದೆ, ರಸ್ತೆಗಳು ಗುಂಡಿ ಬಿದ್ದಿದೆ, ಚರಂಡಿಗಳಲ್ಲಿ ನೀರು ಹೋಗ್ತಿಲ್ಲ, ಶಿಲ್ಟ್ ತುಂಬಿಕೊಂಡಿದೆ, ಕಸ ತುಂಬಿ ಎಲ್ಲ ಆ ಕೆಟ್ಟ ನೀರು ಮನೆ ಮನೆಗೂ ಪ್ರವೇಶ ಮಾಡ್ತಾ ಇದೆ. 3-4 ಕಡೆ ರಸ್ತೆಗಳಲ್ಲಿ ತುಂಬಿರೋ ಕಾರಣ ಫ್ಲೈಟ್ ಮೇಲೆ ಹಿಂಗೆ ಆರಿಸಿಬಿಟ್ಟು ತಳಗಡೆ ಬಂದು ಪಾಕಿಸ್ತಾನಕ್ಕೆ ಹೊಡೆದ್ಬಿಟ್ಟಿದ್ದೀವಿ ಅಂತೇಳಿ ಹೇಳ್ತಿದ್ದೀರಿ. ರಾಹುಲ್ ಗಾಂಧಿ ಕೇಳ್ತಾರೆ, ಅವ್ರಿಗೆ ಮತಿಭ್ರಮಣೆ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಕೇಳ್ತಾರೆ, ನಮ್ಮದು ಎಷ್ಟು ಫ್ಲೈಟ್ಗಳನ್ನು ಅವರು ಉರುಳಿಸಿದ್ರು ಹೊಡೆದು ಅಂತ ಕೇಳ್ತಾರೆ. ಇದು ಕೇಳೋ ಯು ಆರ್ ಅನ್ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್. ಯು ಆರ್ ಅನ್ಫಿಟ್. ದಟ್ ಈಸ್ ವೈ ಪೀಪಲ್ ಆರ್ ಟ್ರೋಲಿಂಗ್ ಯು ಆಲ್ ಓವರ್ ದಿ ಕಂಟ್ರಿ. ಇದರಿಂದ ನಮ್ಮ AICC ಅಧ್ಯಕ್ಷರು ಖರ್ಗೆ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾರೆ, ಏನೋ ಚುಟ್ಪುಟ್ ಯುದ್ಧ ಆಗಿದೆ, ನಮ್ಮ ಪಾಕಿಸ್ತಾನ ಅಂತಂದ್ರೆ ಯಾರು ಇವರು? ಯಾವ ದೇಶದಲ್ಲಿದ್ದಾರೆ ಇವರು? ನಿಮ್ಮ ಪಾಕಿಸ್ತಾನ ಆದರೆ ನಮ್ಮ ಹಿಂದೂಸ್ತಾನ ಏನು ಮಾಡ್ತು? ನೀವು ಯಾರ ಪರ ಇದ್ದೀರಿ? ಡಿಕ್ಲೇರ್ ಮಾಡ್ಕೊಳ್ಳಿ ಓಪನ್ ಆಗಿ, ನಾವು ಯಾರ ಕಡೆ ಅಂತ. ಅದಕ್ಕೆ ಜನ ಹೇಳ್ತಾರೆ ಕಾಂಗ್ರೆಸ್ಗೆ ಯಾತ್ ಪಾಕಿಸ್ತಾನ್ಗೆ ಸಾತ್ ಅಂತ. ಉತ್ತರ ಕೊಡಿ ಜನರಿಗೆ. ಎಲ್ಲಿ ನೋಡಿದ್ರು ಈ ರೀತಿ ಪಾಕಿಸ್ತಾನದವರು ಕೇಳಬೇಕಾಗಿದ್ದ ಪ್ರಶ್ನೆಗಳನ್ನು ನೀವು ಕೇಳ್ತೀರಿ. ಮಾತೆತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಯಾರ ಬಗ್ಗೆನೂ ಮಾತಾಡಲ್ಲ ಪಾಪ. ಯಾಕಂದರೆ ಎಲ್ಲ ಭಾಳ ಚಿಕ್ಕವರು, ಅವರಿಗೆ ಪ್ರಧಾನಮಂತ್ರಿಗಳ ಬಗ್ಗೆನೇ ಮಾತಾಡೋದವರು. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ನೀವೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ, ಅವ್ರ ಕಡೆ ಕೇಳಿಸಿ. ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ, ಅದಕ್ಕೆ ನೀವೇ ಕೇಳ್ತೀರಿ. ನಿಮ್ಮ ತಂದೆಯವರು ಕೇಳಿ, ಅವರು ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನು. ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ? ನೋಡಿ, ನರಿ ಕೂಗು ಗಿರಿಗೆ ಮುಟ್ಟಲ್ಲ. ನರಿನೇ ಗಿರಿನೇ. ಗುಲ್ಬರ್ಗಾದಲ್ಲಿ ಆನೆ ಹಾದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬೊಗಳ್ತವೆ. ನಾಯಿ ಬೊಗಳು ಬಿಡ್ತಲ್ಲ ಅಂಥೇಳಿ ಆನೆ ಹೊತ್ತಾದರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ? ಸಾಧ್ಯ ಇಲ್ಲ. ನಿಮ್ಮ ಕೂಗು ಅಷ್ಟೇ. ನೀವು ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾರಿ ಬಗಳೋರು ಬೌ ಅಂತ ಬಗಳಲ್ವಾ? ಅದೇ ಪ್ರಿಯಾಂಕಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.